ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಟಾಪಿಕ್ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ವರ್ಸಸ್ ಟ್ರೇಡಿಂಗ್. ಈ ಟಾಪಿಕ್ ಏನಕ್ಕೆ ಇವತ್ತು ಇಂಪಾರ್ಟೆಂಟ್ ಅಂತ ಆಗುತ್ತೆ ಅಂತಂದರೆ, ತುಂಬ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದೇನಂತಂದರೆ, ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಎರಡು ಒಂದೇ ಅಂತ ತುಂಬ ಜನ ಅಂದ್ಕೊಳ್ತಿರ್ತಾರೆ. ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟೇ ಬೇರೆ ಆ್ಯಂಡ್ ಟ್ರೇಡಿಂಗೇ ಬೇರೆ. ನಾನಿವತ್ತು ಇನ್ವೆಸ್ಟ್ಮೆಂಟ್ ಜಸ್ಟ್ ಇವತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತ್ರ ಮಾತಾಡೋಣ. ರೀಸನ್ ಏನಂತಂದರೆ, ತುಂಬ ಜನಕ್ಕೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲೇ ತುಂಬ ಜನ ಕನ್ಫ್ಯೂಷನ್. ನಾಟ್ ಈವನ್ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗಲ್ಲಿ ಕನ್ಫ್ಯೂಷನ್ ಅಲ್ಲದೆ ಒಂದು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡೋಣ. ಒಂದು ಇನ್ವೆಸ್ಟ್ಮೆಂಟ್ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ತೊಗೊಂಡಾಗ ಒಂದು ಇಂಡಿವಿಜುವಲ್ ಸ್ಟಾಕ್ ಲಾಂಗ್ ಟರ್ಮ್ಗೆ ನಾವು ಪರ್ಚೇಸ್ ಮಾಡ್ಬೋದು, ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, SIP ಇನ್ವೆಸ್ಟ್ ಮಾಡ್ಬೋದು, ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ETF ಮತ್ತು ಕಮಾಡಿಟಿ ಈ ರೀತಿ ಅಲ್ಲಿ ನಾವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಶಾರ್ಟ್ ಟರ್ಮ್ ಅಂತ ತೊಗೊಂಡಾಗ ಸ್ಕ್ಯಾಲ್ಪಿಂಗ್ ಬರುತ್ತೆ, ಇಂಟ್ರಾಡೇ ಬರುತ್ತೆ, ಸ್ವಿಂಗ್ ಟ್ರೇಡಿಂಗ್ ಬರುತ್ತೆ, ಮೂಮೆಂಟಿಂಗ್ ಟ್ರೇಡಿಂಗ್ ಬರುತ್ತೆ, ಮತ್ತು ಪೊಸಿಷನಲ್ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೂಡ ಟ್ರೇಡಿಂಗಲ್ಲೇ ಬರುತ್ತೆ. ಇಲ್ಲಿ ಸ್ವಲ್ಪ ಒಂದು ಈ ಪೊಸಿಷನ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಓಕೆ, ಮೂಮೆಂಟಿಂಗ್ ಟ್ರೇಡಿಂಗ್ ಆಗಲಿ, ಪೊಸಿಷನಲ್ ಟ್ರೇಡಿಂಗ್ ಆಗಲಿ, ಇದರಲ್ಲಿ ಕೂಡ ಸ್ವಲ್ಪ ಡೌಟ್ ಇರ್ಬೋದು. ಇದು ಟ್ರೇಡಿಂಗಿಗೆ ಹೇಗೆ ಬರುತ್ತೆ, ಇನ್ವೆಸ್ಟ್ಮೆಂಟಿಗೆ ತಾನೇ ಬರಬೇಕು ಅಂತ. ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟಿಗೆ ಬರಲ್ಲ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಯಾರು ಮಾಡ್ತಾರೆ ಅಂದರೆ ವ್ಯಾಲ್ಯೂ ಇನ್ವೆಸ್ಟರ್ಸು ಬಂದುಬಿಟ್ಟು ಏನು ಮಾಡ್ತಾರೆ, ಅವರು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಬಂದುಬಿಟ್ಟು ಕೆಲವು ಇಮಿಡಿಯೇಟಾಗಿ ಸ್ವಲ್ಪ ಬೈ ಮಾಡ್ತಾರೆ. ಇಲ್ಲಿಂದ ಹೋಗೋ ಒಂದು ಪ್ರೈಸ್ ಕೆಳಗಡೆ ಬೀರುತ್ತೆ, ಇಲ್ಲಿ ಬೈ ಮಾಡಿರ್ತಾರೆ. ಮತ್ತು ಒಂದು ಪರ್ಟಿಕ್ಯುಲರ್ ಒಂದು ಟೈಮ್ ಪೀರಿಯಡ್ವರೆಗೂ ಹೋಲ್ಡ್ ಮಾಡಿಬಿಟ್ಟು ಆಮೇಲೆ ಸೇಲ್ ಮಾಡ್ತಾರೆ. ಅವ್ರು ಬಂದುಬಿಟ್ಟು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟರ್ ಆಗ್ತಾರೆ. ಆ ಇನ್ವೆಸ್ಟರನ್ನ ಕಂಪಲ್ಸರಿ ಟ್ರೇಡಿಂಗಿಗೆ ಬರುತ್ತೆ. ಓಕೆ, ರೀಸನ್ ಏನಂತಂದರೆ, ಇನ್ವೆಸ್ಟ್ಮೆಂಟಿಗೆ ಯಾವ ಪರ್ಪಸ್ಗೆ ಮಾಡ್ತೀವಿ ನಾವು? ಇನ್ವೆಸ್ಟ್ಮೆಂಟಿಗೆ ಬಂದುಬಿಟ್ಟು ವೆಲ್ತ್ ಜನ್ರೇಟ್ ಆಗೋಕ್ಕೆ, ರೈಟ್? ವೆಲ್ತ್ ಜನ್ರೇಟ್ ಆಗೋಕ್ಕೆ. ಇಲ್ಲಿ ಟ್ರೇಡಿಂಗ್ ಅಂತ ಬಂದಾಗ ಮನಿ ಮೇಕಿಂಗ್ ಇರುತ್ತೆ, ರೈಟ್? ಇಲ್ಲಿ ದುಡ್ಡು ಮನಿನ ಮೇಕ್ ಮಾಡ್ಬೋದು ಹೊರತು ವೆಲ್ತ್ನ ಜನ್ರೇಟ್ ಮಾಡೋಕ್ಕಾಗಲ್ಲ ಈ ಪ್ರತಿಯೊಂದರಲ್ಲೂ. ರೀಸನ್ ಏನಂತಂದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಕೆಲವರು ಏನು ಅಂದ್ಕೊಳ್ತಾರೆ, ಒಂದು 2 ಇಯರ್ಸೋ 5 ಇಯರ್ಸೋ ಇಲ್ಲ 10 ಇಯರ್ಸೋ ಬಂದುಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ತಾರೆ. ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಲಾಂಗ್ ಟರ್ಮ್ ಅಂತ ಹೇಳಲ್ಲ. ತುಂಬ ಜನ ಅಂದ್ಕೊಳ್ತಾರೆ ಲಾಂಗ್ ಟರ್ಮ್ ಅಂತ, ಬಟ್ ಅದು ಲಾಂಗ್ ಟರ್ಮ್ ಅಲ್ಲ ಅಂತ ಸ್ವಲ್ಪ ನಾವು ಡೀಟೇಲಾಗಿ ನೋಡೋಣ. ಏನಕ್ಕೋಸ್ಕರ ನಾನು ಇದನ್ನು ಲಾಂಗ್ ಟರ್ಮ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ನೋಡೋಣ. ರೀಸನ್ ಏನಂತಂದರೆ, ನೀವು ರಿಯಲ್ ಕಾಂಪೌಂಡಿಂಗ್ ಬರೋದು ಯಾವಾಗ ಗೊತ್ತಾ? ಕಾಂಪೌಂಡಿಂಗ್ ರಿಯಲ್ ನಿಮ್ಮ ವೆಲ್ತ್ ಜನ್ರೇಟ್ ಆಗೋದು ಮೋರ್ ದೆನ್ 25 ಇಯರ್ಸ್ ಮೇಲೇ ರಿಯಲ್ ಕಾಂಪೌಂಡಿಂಗ್ ಜನ್ರೇಟ್ ಆಗೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು SIP ಕ್ಯಾಲ್ಕುಲೇಟರ್ ತೊಗೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಮಂತ್ ಆನ್ ಮಂತು ಫಸ್ಟ್ ನೋಡೋಣ. ಓಕೆ, ಮಂತ್ ಆನ್ ಮಂತು ನೀವು ಒಂದು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ಇಯರ್ಲಿ ಬಂದುಬಿಟ್ಟು ನಿಮ್ಗೆ 15% ಇಂಟ್ರೆಸ್ಟ್ ಬರುತ್ತೆ ಅಂದ್ಕೊಳ್ಳಿ, ರಿಟರ್ನ್ ಬರುತ್ತೆ ಅಂದ್ಕೊಳ್ಳೋಣ. 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಆವಾಗ ಎಷ್ಟಾಗುತ್ತೆ ಗೊತ್ತಾ? ನೀವು 6 ಲಕ್ಷ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ. ಇಲ್ಲಿ 7,93,000 ರೂಪಾಯಿ ನಿಮಗೆ ರಿಟರ್ನ್ ಬಂದಂಗೆ ಆಗುತ್ತೆ. ಅದನ್ನೇ ನಾವು ಅದೇ 5,000 20 ವರ್ಷಕ್ಕೆ ನೋಡೋಣ. 20 ವರ್ಷಕ್ಕೆ ಹೇಗಾಗುತ್ತೆ ಅಂತ. 20 ವರ್ಷಕ್ಕೆ ಮಾಡಿದಾಗ ಸೇಮ್ ರಿಟರ್ನು 20 ವರ್ಷಕ್ಕೆ 60 ಆಲ್ಮೋಸ್ಟ್ 64 ಲಕ್ಷ ಆಯಿತು. ಅಲ್ಲಿ ಎಷ್ಟು 8 ಲಕ್ಷ ರೂಪಾಯಿ ಬಂದಿತ್ತು 10 ವರ್ಷಕ್ಕೆ, ಬಟ್ ಇಲ್ಲಿ 64 ಲಕ್ಷ ಆಯಿತು. 1:5 ಆಗೋಯಿತು, ಜಸ್ಟ್ 10 ವರ್ಷ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿದ್ದಕ್ಕೆ. ಅದೇ ರೀತಿ 30 ವರ್ಷಕ್ಕೆ ನೋಡೋಣ. 30 ವರ್ಷಕ್ಕೆ ಹೇಗಾಗುತ್ತೆ ಅಂತ. 30 ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟು 18 ಲಕ್ಷ ಆಗುತ್ತೆ, ಬಟ್ ರಿಟರ್ನ್ ನೋಡಿ 3,32 ಲಕ್ಷ. 10 ವರ್ಷಕ್ಕೆ 8 ಲಕ್ಷ, 20 ವರ್ಷಕ್ಕೆ 64 ಲಕ್ಷ, ಬಟ್ 30 ವರ್ಷಕ್ಕೆ ಬಂದುಬಿಟ್ಟು 3,32 ಲಕ್ಷ. ಎಲ್ಲಿಂದ ಎಲ್ಲಿವರೆಗೂ ಚೇಂಜಸ್ ಇದೆ, ಎಷ್ಟು ಚೇಂಜಸ್ ಇದೆ ನೋಡಿ. ಇಲ್ಲೇ ನಿಮಗೆ ಒಂದು ಕ್ಲಿಯರಾಗಿ ಸ್ಮಾಲ್ ಎಕ್ಸಾಂಪಲಲ್ಲೇ ಗೊತ್ತಾಗುತ್ತೆ. ಒಂದು ಲಾಂಗ್ ಟರ್ಮ್ ಕಾಂಪೌಂಡಿಂಗ್ ನಮಗೆ ವೆಲ್ತ್ ಜನ್ರೇಟ್ ಆಗೋದು ಒಂದು ಲಾಂಗ್ ಟರ್ಮ್ 25 ವರ್ಷ ಮೇಲೇ ಆಗುತ್ತೆ ಅಂತ. ಇದು ಸಿಂಪಲ್ ಎಕ್ಸಾಂಪಲ್ ಇದು. ಅದೇ ರೀತಿ ಲಂಪ್ಸಮ್ಮಲ್ಲಿ ನೋಡೋಣ. ಲಂಪ್ಸಮ್ ಇನ್ವೆಸ್ಟ್ಮೆಂಟಲ್ಲಿ ಒಂದು 5 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, ಸೇಮ್ 15%. 10 ವರ್ಷಕ್ಕೆ ನಿಮಗೆ 15,22,000 ನಿಮಗೆ ಪ್ರಾಫಿಟ್ ಬರುತ್ತೆ ಅಂದ್ಕೊಳ್ಳಿ. ಅದೇ 20 ವರ್ಷಕ್ಕೆ ನೀವು ನೋಡಿ, ಇನ್ವೆಸ್ಟ್ ಮಾಡಿರೋದು 5 ಲಕ್ಷ, ಇಲ್ಲಿ 76 ಲಕ್ಷ ಆಯಿತು 20 ವರ್ಷಕ್ಕೆ. ಅದೇ 30 ವರ್ಷಕ್ಕೆ ನೋಡೋಣ.
30 ವರ್ಷಕ್ಕೆ ನೀವು ನೋಡಿದಾಗ 3,26,00,000. ಇನ್ವೆಸ್ಟ್ಮೆಂಟ್ ಎಷ್ಟು? 5,00,000. ನಾವು ಇನ್ವೆಸ್ಟ್ ಮಾಡಿರೋದೆಷ್ಟು? 5,00,000. ಇವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಲಾಂಗ್ ಟರ್ಮ್ ಅಂತಂದರೆ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. 5 ವರ್ಷ 10 ವರ್ಷ ಬಂದುಬಿಟ್ಟು ಕಂಪಲ್ಸರಿ ಶಾರ್ಟ್ ಟರ್ಮ್. ಇದಕ್ಕೆ ಏನಕ್ಕೆ ಅಂತ ನಾನು ಹೇಳ್ತೀನಿ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಬಂದುಬಿಟ್ಟು ಪ್ರತಿ ಸರ್ತಿ ಕೆಳಗಡೆ ಬಿದ್ದಿದೆ, ರೈಟ್? ಕೆಳಗಡೆ ಬಿದ್ದು ಸೇಮ್ ಪ್ರೈಸ್ಗೆ ಬರೋಕ್ಕೆ ಮಿನಿಮಮ್ 3ರಿಂದ 4 ವರ್ಷ ಬೇಕಾಗುತ್ತೆ ಸೇಮ್ ಪ್ರೈಸಿಂದ ಅಬವ್ ಹೋಗೋಕ್ಕೆ. ನೀವು ನೋಡ್ಬೋದು ಇಲ್ಲಿ 2008ರಿಂದ ಅಲ್ಲಿ ಬಂದುಬಿಟ್ಟು ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಅದಾದಮೇಲೆ ಮಾರ್ಕೆಟು ಇಲ್ಲೇ ಮೇಲೆ ಹೋಗಿರೋದು. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಆಗಿದೆ, ನಿಮ್ಗೆ ಎಲ್ಲೇ ಮಾರ್ಕೆಟ್ ಕ್ರ್ಯಾಶ್ ಆದರೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ನೋಡ್ಬೋದು 2008 ಕ್ರ್ಯಾಶಲ್ಲಿ ಸಿಕ್ಕಾಪಟ್ಟೆ ಜನ ಸೂಸೈಡ್ ಮಾಡಿಕೊಂಡ್ರು, ಮನೆ ಮಠ ಕಳ್ಕೊಂಡ್ರು ಅಂತ ನಾವು ಕೇಳ್ಪಡ್ತೀವಿ. ಬಟ್ ಅವರೆಲ್ಲ ಯಾರು ಅಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಾರೆ. ಅವರು ಮನೆ ಮಟ್ಟ ಹೇಗೆ ಕಳ್ಕೊಳಕ್ಕಾಗುತ್ತೆ, ಅವ್ರ ಆಸ್ತಿ ಪಾಸ್ತಿ ಹೇಗೆ ಕಳ್ಕೊಳಕ್ಕಾಗುತ್ತೆ ಇನ್ವೆಸ್ಟ್ ಮಾಡಿದೆ ಲಾಂಗ್ ಟರ್ಮ್ಗೆ, ಅಲ್ವಾ? ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಏನು ತೊಂದರೆ ಇಲ್ಲ ಅವ್ರಿಗೆ. ಅಂದರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಶಾರ್ಟ್ ಟರ್ಮ್ ಮೈಂಡ್ ಸೆಟ್ ಇಟ್ಕೊಂಡು ಅವ್ರ ಪ್ರಕಾರ ಲಾಂಗ್ ಟರ್ಮ್ ಅಂತ ಹೇಳ್ಕೊಂಡು ಬಂದಿದ್ದಾರೆ ಅಂತ ಅರ್ಥ ಇಲ್ಲಿ. ಇವಾಗ ಈ ಟಾಪಿಕ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಅದನ್ನೇ ಮಾಡ್ತಾ ಇರೋದು ಇವಾಗ್ಲೂ. ಒಂದು 5 ವರ್ಷ 10 ವರ್ಷಕ್ಕೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಹೇಳ್ತಾ ಇದ್ದೀರಾ, ಅದು ಆಗಲ್ಲ ಅಲ್ವಾ? ಮಾರ್ಕೆಟು ಲಾಂಗ್ ಟರ್ಮಲ್ಲಿ ಅಬವ್ ಹೋಗುತ್ತೆ ಹೊರತು ಶಾರ್ಟ್ ಟರ್ಮಲ್ಲಿ ಕೆಳಗಡೆ ಬಿದ್ದಿರುತ್ತೆ. 3-4 ವರ್ಷ ಆಗಿರುತ್ತೆ. 3-4 ವರ್ಷ ಇಲ್ಲಿಂದ ನೀವು ಹೋಗೋಕ್ಕೆ ನೀವು ನೋಡ್ಬೋದು ಒಂದು 5-6 ವರ್ಷ ಮೇಲಾಗಿರುತ್ತೆ. ಮತ್ತೆ ಇಲ್ಲೂ ಬಿದ್ದಿದೆ, ಮತ್ತೆ ಇಲ್ಲಿ ಹೋಗಿ ಇಲ್ಲಿ ಬಿದ್ದಿದೆ, ಇಲ್ಲಿಂದ ಮತ್ತೆ ಇಲ್ಲಿ ಹೋಗೋಕ್ಕೆ ನೋಡಿ ಇಲ್ಲಿ ಬೇಗ ಹೋಗಿರ್ಬೋದು ಆಫ್ಟರ್ ಕೋವಿಡಲ್ಲಿ. ಬಿಫೋರೆಲ್ಲ ನೋಡಿ 3ರಿಂದ 4 ವರ್ಷ ಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ಹೋಗಿದ್ದರೂ ಕೂಡ ಇಲ್ಲಿ ಇನ್ವೆಸ್ಟ್ ನೀವು ಮಾಡಿದರೆ ಓಕೆ. ಇವಾಗ ನೋಡಿ ಇಲ್ಲಿ ಬಂದುಬಿಟ್ಟು ಏನಂತಂದರು, ವ್ಯಾಲ್ಯೂಯೇಷನ್ ಹೈ ಇದೆ, ಇವಾಗಲೂ ವ್ಯಾಲ್ಯೂಯೇಷನ್ ಹೈ ಇದೆ ಅಂತಾರೆ. ನೆಕ್ಸ್ಟು ಇದು 25-30 ಸಾವಿರಕ್ಕೆ ಹೋದರೆ ನಿಫ್ಟಿ 50 ಮತ್ತು ಅವಾಗಲೂ ವ್ಯಾಲ್ಯೂಯೇಷನ್ ಹೈ ಅಂತಾರೆ. ಓಕೆ, ನೀವು ಮಾರ್ಕೆಟ್ ಕೆಳಗಡೆ ಬಿದ್ದರೂ ಆಗಲಿ ಮಾರ್ಕೆಟ್ ಮೇಲೆ ಹೋದ್ರಾಗಲಿ, ನೀವು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟರು ಯಾವುದೇ ರೀತಿ ಪ್ಯಾನಿಕ್ ಆಗೋ ಅವಶ್ಯಕತೆಯೇ ಬರೋಲ್ಲ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ. ಅದೇ ನೀವು ಶಾರ್ಟ್ ಟರ್ಮ್ ಒಂದು 5 ವರ್ಷ 10 ವರ್ಷ ಅಂತ ನೀವು ಮೈಂಡ್ಸಲ್ಲಿ ಇಟ್ಕೊಂಡಿದ್ದಾಗ ನೀವೇನು ಮಾಡ್ತೀರಾ, ಈ ಪ್ಯಾನಿಕ್ಕಾಗಿ ಸೆಲ್ಲಿಂಗ್ ಬಿದ್ದುಬಿಡ್ತೀರಾ, ರೈಟ್? ಲಾಸ್ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವ್ರು ಬಂದುಬಿಟ್ಟು ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಯಾರು ಬರ್ತಾರೆ ಅಂತಂದರೆ, ಅವ್ರು ಬಂದುಬಿಟ್ಟು ವ್ಯಾಲ್ಯೂ ಇನ್ವೆಸ್ಟರ್ ಅಂತಾರೆ. ಅವ್ರನ್ನ ವ್ಯಾಲ್ಯೂ ಇನ್ವೆಸ್ಟರ್ ಅಂತಂದರೆ ಈ ರೀತಿ ಫೈಂಡ್ ಔಟ್ ಮಾಡಿ ಅವರು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ ಅವ್ರನ್ನ ವ್ಯಾಲ್ಯೂ ಇನ್ವೆಸ್ಟರ್ ಅಂತಾರೆ. ಅದು ಪ್ರತಿಯೊಬ್ಬರಿಗೂ ಆ ರೀತಿ ಬರಲ್ಲ. ಟ್ರೇಡಿಂಗ್ ತುಂಬ ಜನಕ್ಕೆ ಟ್ರೇಡಿಂಗಲ್ಲಿ ಲಾಸ್ ಆಗೋದೇ ಕರೆಕ್ಟಾಗಿ ನಾಲೆಜ್ ಇಲ್ಲದೆ ಬರೋದ್ರಿಂದನೇ. ಇದರಲ್ಲಿ 93% ಜನ ಬಂದುಬಿಟ್ಟು ಲಾಸ್ ಆಗೋದು ಟ್ರೇಡಿಂಗಿಂದ. ಅದು ಇವನ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲೂ ಆಗಲಿ ಪೊಸಿಷನಲ್ ಟ್ರೇಡಿಂಗ್ ಆಗಲಿ ಈಕ್ವಿಟಿಯಲ್ಲಿ ಲಾಸ್ ಆಗಲ್ಲ ಅನ್ನೋರು ಇಲ್ಲೂ ಕೂಡ ಲಾಸ್ ಆಗುತ್ತೆ. ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗಲ್ಲ ಅಂತ ಅಲ್ಲೂ ಕೂಡ ಲಾಸ್ ಆಗುತ್ತೆ. ಅದನ್ನು ನಾವು ತಿಳ್ಕೊಂಡಿರಬೇಕು. ಎಕ್ಸಾಂಪಲ್ಗೆ ನಾವು ಇವಾಗ ಇಂಡಿವಿಜುವಲ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಲಾಂಗ್ ಟರ್ಮಗೆ. ಅದು ಇಲ್ಲಿ ನಿಮಗೆ ಕೆಲವೊಂದು ತೋರಿಸ್ತೀನಿ. ರಿಲಯನ್ಸ್ ಪವರ್ ಇಲ್ಲೆಲ್ಲ ನೋಡಿದಾಗ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕೇ ಇತ್ತು ಅದು ಪ್ರೀವಿಯಸ್ಲಿ. ನೀವು ಹೇಗೆ ಕಂಡುಹಿಡಿತೀರಾ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಅಂತಂದರೆ ಏನು ಮಾಡ್ತಾರೆ, ಇವಾಗ ಸ್ಕ್ರೀನರ್ಗೆ ಹೋಗ್ಬಿಡ್ತಾರೆ, ಇಲ್ಲಿ ಬಂದುಬಿಟ್ಟು ಇಲ್ಲಿ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ತಾರೆ, ಇದು ತುಂಬ ವರ್ಷದಿಂದ ಪ್ರಾಫಿಟ್ ಕೊಡ್ತಾಯಿದೆ ಅಂದರೆ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಅಂದ್ಕೊಳ್ತೀರ. ಬಟ್ ರಿಲಯನ್ಸ್ ಪವರ್ ಎಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಆಗಿತ್ತು, ಬಟ್ ಅದ್ರ ಕೆಳಗಡೆ ಬಿದ್ದಿದ್ದು, ರೈಟ್? ನಾವು ಇಲ್ಲಿ ಓಪನ್ ಆಗಿ ತೋರಿಸೋದು ಕಂಪ್ನಿಗಳ ರಿಸಲ್ಟೇ ಬೇರೆ ಇರುತ್ತೆ, ಇನ್ಸೈಡಲ್ಲಿ ರಿಯಾಲಿಟಿನೇ ಬೇರೆ ಇರುತ್ತೆ. ಓಕೆ, ಇಲ್ಲಿ ನಾವು ನಮ್ಮ ಈ ರಿಪೋರ್ಟಲ್ಲಿ ಅವರು ಬೇರೆ ಏನೋ ಹಾಕಿರ್ಬೋದು, ಅವ್ರು ಏನು ರಿಪೋರ್ಟ್ ಕೊಟ್ಟಿರ್ತಾರೆ ಅದೇ ರಿಪೋರ್ಟು ಇಲ್ಲಿ ನಮಗೆ ತೋರಿಸೋದು. ಬಟ್ ಇನ್ಸೈಡಲ್ಲಿ ಏನಾಗಿದೆ ಅಂತ ನಮಗೆ ಹೇಳೋಕ್ಕೆ ಆಗೋಲ್ಲ. ಅದೇ ರೀತಿ ನೋಡಿ ಜೆಟ್ ಏರ್ವೇಸಲ್ಲಿ ನೋಡಿ 2017 ರಿಪೋರ್ಟೆಲ್ಲ ತೆಗೆದು ನೋಡಿ, ಅಲ್ಲೆಲ್ಲ ಬಂದುಬಿಟ್ಟು 1,000-2,000 ಕೋಟಿ ಎಲ್ಲ ಪ್ರಾಫಿಟ್ ತೋರಿಸಿದೆ. ಅಂದರೆ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕು. ಆದರೆ ಎಲ್ಲಿಂದ ಹೋಗಿ ಇಲ್ಲಿವರೆಗೂ ಬಿದ್ದಿದೆ ನೋಡಿ, 34ಕ್ಕೆ ಬಂದಿದೆ ಜೆಟ್ ಏರ್ವೇಸ್. ಬಂಧನ್ ಬ್ಯಾಂಕ್ ನೋಡಿ, ಇದು ಕೂಡ ಅಷ್ಟೇ, ಸ್ಟಾರ್ಟಿಂಗೆಲ್ಲ ಒಳ್ಳೆ ಪ್ರಾಫಿಟೇ ಕೊಟ್ಟಿದೆ, ಫಂಡಮೆಂಟಲಿ ವೆರಿ ಸ್ಟ್ರಾಂಗ್, ಬಟ್ ಕೆಳಗಡೆ ಬಿದ್ದಿದೆ. ಎಸ್ ಬ್ಯಾಂಕ್ ನೋಡ್ಬೋದು, ಎಸ್ ಬ್ಯಾಂಕು ಕೂಡ ಅಷ್ಟೇ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ ಆಗಿತ್ತು, ಅದಾದಮೇಲೆ ನೋಡಿದ್ರೆ ಕೆಳಗಡೆ ಬಿದ್ದಿದೆ. ಇವಾಗ ಹೋಗಿ ನೋಡಿದ್ರೆ ಫಂಡಮೆಂಟಲಿ ರಾಂಗ್ ಇರುತ್ತೆ ಅಷ್ಟೇ. ಅದು ಪ್ರೀವಿಯಸ್ ಈ ಲೆವೆಲೆಲ್ಲ ನೀವು ಹೋಗಿ ನೋಡಿ ಅವ್ರ ರಿಪೋರ್ಟ್ ತೆಗೆದು ನೋಡಿದಾಗ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕೆ. ಸುಜ್ಲಾನ್ ಇವಾಗ ಮಾತಾಡ್ತಾರೆ ಎಲ್ಲರೂ, ಸುಜ್ಲಾನ್ ಇಲ್ಲಿ ಮೂಮೆಂಟ್ ಕೊಟ್ಟಿದ ತಕ್ಷಣ ಸುಜ್ಲಾನ್ ಎಷ್ಟು ಹೈ ಲೆವೆಲಿಂದ ಬಿದ್ದಿದೆ. ಇಲ್ಲೆಲ್ಲ ಇನ್ವೆಸ್ಟರ್ ಏನು ಮಾಡಿರ್ತಾರೆ, ಟ್ರ್ಯಾಪ್ ಆಗಿರ್ತಾರೆ ಖಂಡಿತ. ಇಲ್ಲೂ ಹೋಗಿ ನೀವು ಇನ್ವೆಸ್ಟ್ ಮಾಡಿದರೆ ಟ್ರ್ಯಾಪ್ ಆಗಿರುತ್ತೆ. ಲಾಂಗ್ ಟರ್ಮ್ಗೆ ಇದನ್ನೇ ಚೂಸ್ ಮಾಡಬೇಕಾ, ಇಂಡಿವಿಜುವಲ್ ಸ್ಟಾಕ್ ಚೂಸ್ ಮಾಡೋರು.
ಇಂಡಿವಿಜುವಲ್ ಸ್ಟಾಕ್ಸ್ ಚೂಸ್ ಮಾಡೋರು ಏನು ಮಾಡಬೇಕಂತೆ ಬ್ಲೂ ಚಿಪ್ ಕಂಪ್ನೀಸಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕು ಹೊರತು ಬ್ಲೂ ಚಿಪ್ ಅಲ್ದಿರೋ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಡೇಂಜರು ಮತ್ತು ರಿಸ್ಕು ಕೂಡ ಹೈ. ಒಂದು ವೇಳೆ ನೀವು ಇಂಡಿವಿಜುವಲ್ ಸ್ಟಾಕ್ ಸೆಲೆಕ್ಷನ್ ಮಾಡೋಕ್ಕೆ ನಿಮಗೆ ತೊಂದರೆ ಆಗುತ್ತೆ ಅಂತಂದರೆ ನೀವು ಮ್ಯೂಚುವಲ್ ಫಂಡು SIP ಆ ರೀತಿ ಹೋಗಬೇಕು. ಅದು ಕೂಡ ಬ್ಲೈಂಡಾಗಿ ಹೋಗಬಾರ್ದು. ಬ್ಲೈಂಡಾಗಿ ಏನಕ್ಕೆ ಹೋಗಬಾರ್ದು ಅಂತಂದರೆ ಇದರಲ್ಲಿ ಕೂಡ ರಿಸ್ಕ್ಗಳಿದೆ, ಇದರಲ್ಲಿ ಕೂಡ ವೆರೈಟಿಗಳಿದೆ. SIPಯಲ್ಲಿ ವೆರೈಟಿ ಇದೆ, ಬಾಂಡ್ಸಲ್ಲಿ ವೆರೈಟಿ ಇದೆ, ETF ವೆರೈಟಿ ಇದೆ, ಕಮಾಡಿಟಿಯಲ್ಲಿ ವೆರೈಟಿ ಇದೆ. ಈ ರೀತಿ ರಿಸ್ಕ್ಗಳು ಏನಂತ ಮೊದಲು ತಿಳ್ಕೊಂಡು ಆಮೇಲೆ ಬಂದು ನೀವು ಮ್ಯೂಚುವಲ್ ಫಂಡ್ ಆಗಲಿ SIP ಆಗಲಿ ಬಾಂಡ್ ಆಗಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಸುಮ್ಮನೆ ಏನು ಅರ್ಧಂಬರ್ಧ ಯಾರೋ ಒಬ್ಬರು ಬಂದುಬಿಟ್ಟು ನಮ್ಮಂಥ ಯೂಟ್ಯೂಬರ್ ಬಂದುಬಿಟ್ಟು SIP ಬೆಸ್ಟು ಮ್ಯೂಚುವಲ್ ಫಂಡ್ ಬೆಸ್ಟು ಅಂತ ಅಂದ್ಬಿಟ್ಟು ನೀವು ಹಾಗೆ ಬ್ಲೈಂಡಾಗಿ ಹೋಗಿ ಇನ್ವೆಸ್ಟ್ ಮಾಡೋದು ತುಂಬ ಕೆಟ್ಟದ್ದು. ಮತ್ತು ನೀವು ನಿಮ್ಮ ಪ್ರಾಸ್ಪೆಕ್ಟಲ್ಲಿ ನಾವು ಕಮೆಂಟಲ್ಲಿ ತಿಳಿಸಿ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಹೇಗಿರಬೇಕು ಅಂತ. ಇವಾಗ ನಿಮಗೆ ಎಕ್ಸಾಂಪಲ್ ಇಲ್ಲೇ ತೋರಿಸಿದ್ದೀನಿ. 25 ಇಯರ್ಸ್ 30 ಇಯರ್ಸಲ್ಲೇ ರಿಯಲ್ ವೆಲ್ತ್ ಜನ್ರೇಟ್ ಆಗೋದು. ಇದನ್ನೇ ಲಾಂಗ್ ಟರ್ಮ್ ಅಂತ ಕರಿಬೇಕು ಹೊರತು ಒಂದು 5 ವರ್ಷ 10 ವರ್ಷನ ಲಾಂಗ್ ಟರ್ಮ್ನ ಕರಿಬಾರ್ದು. ಅದು ವ್ಯಾಲ್ಯೂ ಇನ್ವೆಸ್ಟ್ಮೆಂಟಿಗೆ ಬರುತ್ತೆ. ವ್ಯಾಲ್ಯೂ ಇನ್ವೆಸ್ಟ್ಮೆಂಟಿಗೆ ಖಂಡಿತವಾಗ್ಲೂ ನಮಗೆ ಟೆಕ್ನಿಕಲ್ಲು ಗೊತ್ತಿರಬೇಕಾಗಿತ್ತು ಮತ್ತು ಕೆಲವು ಸರ್ತಿ ಫಂಡಮೆಂಟಲ್ ಕೂಡ ಇಲ್ಲಿ ವರ್ಕ್ ಆಗುತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ. ಓಕೆ, ಪೊಸಿಷನಲ್ ಟ್ರೇಡಿಂಗ್ ಕೂಡ ಫಂಡಮೆಂಟಲ್ ವರ್ಕ್ ಆಗುತ್ತೆ. ಮಿಕ್ಕಿರೋದೆಲ್ಲ ಬಂದುಬಿಟ್ಟು ಟೆಕ್ನಿಕಲ್ ಯೂಸ್ ಮಾಡಿಕೊಂಡು ನಾವು ಟ್ರೇಡ್ ತೊಗೋಬೋದು. ಆದರೆ ಇನ್ವೆಸ್ಟ್ಮೆಂಟಲ್ಲಿ ಬಂದುಬಿಟ್ಟು ನಾವು ಟೆಕ್ನಿಕಲ್ ಯೂಸ್ ಮಾಡ್ತೀವಿ ಅಂದರೆ ಟೆಕ್ನಿಕಲಿ ಇಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ವರ್ಕೇ ಆಗೋಲ್ಲ. ಇದಕ್ಕೆ ಕಂಪಲ್ಸರಿ ಫಂಡಮೆಂಟಲ್ ನಾಲೆಜು ತುಂಬ ಬೇಕಾಗಿರುತ್ತೆ. ಅದೇ ರೀತಿ ಫಂಡಮೆಂಟಲಲ್ಲಿ ನಾಲೆಜು ಬಂದುಬಿಟ್ಟು ಇಲ್ಲಿ ನಾವು ಹಾಫ್ ನಾಲೆಜ್ ಅಂತೀವಲ್ಲ, ಇದು ಹಾಫ್ ನಾಲೆಜ್ ಅಂತೀವಿ. ಇಲ್ಲಿ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಇದನ್ನು ನೋಡಿಬಿಟ್ಟು ನಾವು ಸ್ಕ್ರೀನಲ್ಲಿ ಹಾಕಿಬಿಟ್ಟು ಈ ರಿಪೋರ್ಟ್ಸ್ಗಳನ್ನ ನೋಡಿಬಿಟ್ಟು ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಮತ್ತು ನೋಡ್ಬೋದು ನೀವು ಇಲ್ಲಿ ಅದಾನಿ ಲಾಸ್ ಆದರು ಅಂತ ಹೇಳ್ತೀವಿ. ರಿಯಲಾಗಿ ಅದಾನಿ ಲಾಸ್ ಬುಕ್ ಮಾಡಿದ್ದಾರೆ ಅಂತ ನೋಡೋಣ. ಅದಾನಿ ನೀವು ಇಲ್ಲಿ ಪ್ರಮೋಟರ್ಸಲ್ಲಿ ನೋಡಿದ್ರೆ ಅದಾನಿ ಬಂದುಬಿಟ್ಟು ಅವ್ರು ಯಾರು ಲಾಸ್ ಬುಕ್ಕೇ ಮಾಡಿಲ್ಲ ಅವರು. ಅಂದರೆ ರಿಯಲ್ ಲಾಸ್ ಅಲ್ಲ, ಅದು ಕ್ರ್ಯಾಶ್ ಆಗಿದೆ, ಎಲ್ಲ ಆಗಿದೆ, ಆದರೂ ಕೂಡ ಅವರು ಲಾಸ್ ಬುಕ್ ಮಾಡಿಲ್ಲ ಅಂತಂದರೆ ರಿಯಲ್ ಲಾಸ್ ಅಲ್ಲ, ಅದು ನೋಷನ್ ಲಾಸು. ಅಂತಂದರೆ ಲಾಸ್ ಬುಕ್ ಮಾಡೋವರೆಗೂ ಅದು ಲಾಸ್ ಅಲ್ಲ. ಹಾಗೆ ನಾವು ಇನ್ವೆಸ್ಟರ್ ಆಗಿದ್ದರೆ, ಇಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ಈ ರೀತಿ ಕ್ರ್ಯಾಶ್ಗಳಲ್ಲಿ ನಾವು ಲಾಸ್ ಬುಕ್ ಮಾಡಲ್ಲ ಅಲ್ವಾ. ನಮ್ಮ ಪ್ರೊಸ್ಪೆಕ್ಟಿವ್ ಇರೋದು 25 ವರ್ಷ 30 ವರ್ಷ ಅಂತ ಇದ್ದಾಗ ನಾವೇನು ಮಾಡ್ತೀವಿ, ಮಾರ್ಕೆಟ್ ಕೆಳಗಡೆ ಬಿದ್ದರೂ ಕೂಡ ನಾವು ಪ್ಯಾನಿಕ್ ಆಗೋಲ್ಲ, ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಟ್ರೇಡಿಂಗ್ ಅಂತ ಬರೋಣ. ಟ್ರೇಡಿಂಗಲ್ಲಿ ಬಂದುಬಿಟ್ಟು ಹೈ ರಿಸ್ಕ್ ಇದೆ. ಹೌದು, ನಿಜವಾಗ್ಲೂ ಹೈ ರಿಸ್ಕ್ ಇದೆ. ಇದೆಲ್ಲ ತಿಳ್ಕೊಂಡೇ ನೀವು ಟ್ರೇಡಿಂಗ್ ಬರಬೇಕಾಗುತ್ತೆ. ಇದರಲ್ಲಿ ಬಂದುಬಿಟ್ಟು ನಾನು ಈಕ್ವಿಟಿಯಲ್ಲಿ ಬಂದುಬಿಟ್ಟು ಟ್ರೇಡ್ ಮಾಡಿಬಿಟ್ಟು ದುಡ್ಡು ಮಾಡ್ಬೋದು, ಅದರಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ. ಓಕೆ, ಈ ಹೇಗೆ ನಾವು ಈಕ್ವಿಟಿಯಲ್ಲಿ ಸ್ಟಾಕ್ಸಲ್ಲಿ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಲಾಂಗ್ ಟರ್ಮಲ್ಲಿ ಹೇಗೆ ಲಾಸ್ ಆಗ್ತೀವೋ ಅದೇ ರೀತಿ ಶಾರ್ಟ್ ಟರ್ಮಲ್ಲಿ ಮೂಮೆಂಟಿಂಗಲ್ಲಿ ಸ್ವಿಂಗಲ್ಲಿ ಕೂಡ ಲಾಸ್ ಆಗೇ ಆಗುತ್ತೆ. ಟ್ರೇಡಿಂಗ್ ಬಂದುಬಿಟ್ಟು ಹೈ ರಿಸ್ಕ್. ಇಲ್ಲಾಂತಂದರೆ ಏನಕ್ಕೆ 93% ರೀಟೇಲರ್ಸ್ ಬಂದುಬಿಟ್ಟು ಈ ಟ್ರೇಡಿಂಗಲ್ಲಿ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ರೈಟ್. ಇಲ್ಲಾಂತಂದ್ರೆ ಇಷ್ಟು ಜನ F&O ಅಲ್ಲಿ, ಓಕೆ F&O ಅಲ್ಲಿ 93% ಆಯಿತು. ನಾನು ಹಂಗಂದರೆ ಈಕ್ವಿಟಿಯಲ್ಲಿ ಬಂದುಬಿಟ್ಟು ನಾನು ಟ್ರೇಡ್ ಮಾಡ್ತೀನಿ, ನಾನು ಅಂದರೆ ಲಾಭದಲ್ಲಿ ಇರ್ತೀನಿ ಅಂದರೆ ಅಲ್ಲೂ ಕೂಡ ರಿಸ್ಕ್ ಇದೆ. ನೋಡಿ, ಒಂದು ಸೆಬಿ ರಿಪೋರ್ಟ್ ಪ್ರಕಾರ 70% ಆಫ್ ಈಕ್ವಿಟಿ ಟ್ರೇಡರ್ ಕೂಡ ಲಾಸಲ್ಲಿದ್ದಾರೆ. ಇದು ಶಾರ್ಟ್ ಟರ್ಮು ಮತ್ತು ಈ ರೀತಿ ಮೂಮೆಂಟಮ್ ಟ್ರೇಡ್ ಪೊಸಿಷನಲ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲೂ ಕೂಡ 70% ರೀಟೇಲರ್ಸು ಲಾಸಲ್ಲಿದ್ದಾರೆ. ಅದಕ್ಕೆ ನಾನು ಹೇಳೋದು, ಕಂಪ್ಲೀಟ್ ನಾಲೆಜ್ ತೊಗೊಂಡು ಅದ್ರ ಬಗ್ಗೆ ಪರ್ಫೆಕ್ಟಾಗಿ. ಇವಾಗ ನಾವು TCS ಆಗಲಿ, ಇವಾಗ ಯಾವುದೋ ಒಂದು ಸ್ಟಾಕ್ಸ್ನ ನೋಡೋಣ. ಬಂದುಬಿಟ್ಟು ಒಂದು TCS ಅಂತ ಹಾಕ್ತೀನಿ. TCSಲ್ಲಿ ನಾವು ಒಂದು ವ್ಯಾಲ್ಯೂ ಇನ್ವೆಸ್ಟರ್ ಅಂತಂದರೆ ಐಡೆಂಟಿಫೈ ಒಂದು ಟೆಕ್ನಿಕಲ್ ಯೂಸ್ ಮಾಡಿಕೊಂಡು, ಓಕೆ ಇಲ್ಲಿಂದ ಇದು ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಐಡೆಂಟಿಫೈ ಮಾಡಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಅದನ್ನು ಬಿಟ್ಬಿಟ್ಟು ರ್ಯಾಂಡಮಾಗಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟ್ರೇಡಿಂಗಲ್ಲಿ ಗ್ಯಾಮ್ಲಿಂಗ್ ಥರ ಆಗ್ಬಿಡುತ್ತೆ. ಗ್ಯಾಮ್ಲಿಂಗ್ ಮೈಂಡ್ಸೆಟ್ಟಲ್ಲಿ ನೀವು ಟ್ರೇಡ್ ಮಾಡೋದ್ರಿಂದ ಖಂಡಿತವಾಗ್ಲಿ ಲಾಸ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ನೀವು ಯಾವುದೇ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಲಿ ಇಲ್ಲ ಟ್ರೇಡಿಂಗ್ ಆದರೂ ಮಾಡಿ, ಎರಡರಲ್ಲೂ ರಿಸ್ಕ್ ಇದೆ. ಎರಡರದ್ದು ನಾಲೆಜು ತುಂಬ ಮುಖ್ಯ ಆಗುತ್ತೆ. ಬೆಸ್ಟು ಒಂದು ಅಂತಂದರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಾಗಿ ಒಂದು ಅರ್ಲಿ ಇನ್ವೆಸ್ಟ್ ಮಾಡಿ. ಇವಾಗ ನೋಡಿ, 5 ಲಕ್ಷ 30 ವರ್ಷ ಆದಮೇಲೆ 3,32,26 ಲಕ್ಷ ಆಗಿದೆ ಅಂತಂದರೆ ನೀವು ಏನು ಮಾಡಬೇಕು, ನಿಮ್ಮ ಮಕ್ಕಳಿಗೆ, ಇವಾಗ ಹುಟ್ಟೋ ಮಕ್ಕಳಿಗೆ ಇಲ್ಲ ಹುಟ್ಟಿರೋ ಮಕ್ಕಳಿಗೆ ಏನು ಮಾಡಬೇಕು, ಒಂದು 5 ಲಕ್ಷ ನಿಮ್ಮ ಹತ್ರ ಇದ್ದರೆ ಇನ್ವೆಸ್ಟ್ ಮಾಡಿ. ಇಲ್ಲಾಂತಂದರೆ SIP ಮಂತ್ ಇನ್ವೆಸ್ಟ್ ಮಾಡಿ. 5,000 ರೂಪಾಯಿ ಇನ್ವೆಸ್ಟ್ ಮಾಡಿ, ಇಲ್ಲ ಆದರೆ 1,000 ಇನ್ವೆಸ್ಟ್ ಮಾಡಿ, 500 ಇನ್ವೆಸ್ಟ್ ಮಾಡಿ. ಸ್ಮಾಲಾಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಬಟ್ ಆದ್ರೂ ಅದ್ರ ಫುಲ್ ಕಂಪ್ಲೀಟ್ ನಾಲೆಜ್ ತಿಳ್ಕೊಂಡು ನೀವು ಮಾಡೋದು ಒಳ್ಳೆಯದು, SIP ಆಗಲಿ ಮ್ಯೂಚುವಲ್ ಫಂಡ್ ಆಗಲಿ.
ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಎರಡೂ ಒಂದೇ ಅಲ್ಲ, ಎರಡೂ ಬೇರೆ ಬೇರೆ. ಇನ್ವೆಸ್ಟ್ಮೆಂಟಿಂಗ್ ಪ್ರೊಸ್ಪೆಕ್ಟಿವೇ ಬೇರೆ ಇರುತ್ತೆ ಮತ್ತು ಟ್ರೇಡಿಂಗ್ ಪ್ರೊಸ್ಪೆಕ್ಟಿವ್ ಬೇರೆ ಇರುತ್ತೆ. ಇವಾಗ ರಾಮ್ದೇವ್ ಅಗರ್ವಾಲ್ ಒಂದು ವಿಡಿಯೋ ನೋಡಿದೆ, ಅವರು ಕೂಡ ಅಷ್ಟೇ ವ್ಯಾಲ್ಯೂ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡ್ತಾರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಬಗ್ಗೆ ಮಾತಾಡ್ತಾರೆ. ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅನ್ನೋದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಎಲ್ಲಿ ಪ್ರಾಫಿಟ್ ಬುಕ್ ಮಾಡಬೇಕು ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾರೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಪ್ರಾಫಿಟ್ ರಿಟರ್ನ್ಸ್ ಬಂದುಬಿಟ್ಟು ಹೈ ಬರುತ್ತೆ. ಬಟ್ ಅವ್ರದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಅವ್ರು ಕೈಯೇ ಹಾಕಲ್ಲ, ಮುಟ್ಟೋದೇ ಇಲ್ಲ ಅವರು. ಅದು ಮೇಲಾದರೂ ಹೋಗಲಿ ಕೆಳಗಡೆ ಹೋಗಲಿ ಅವ್ರು ಮಂತ್ ಇನ್ವೆಸ್ಟ್ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಬಟ್ ಇಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಅವಾಗವಾಗ ತೊಗೊಳ್ತಾರೆ. ಇನ್ನು ರಾಕೇಶ್ ಜುಂಜುನ್ವಾಲ ಇಂಟರ್ವ್ಯೂನು ಕೂಡ ನೋಡಿ ಅವರು ಕೂಡ ಹೇಳಿರ್ತಾರೆ ಅದೇ ರೀತಿಯೇ. ನಾನು ಇನ್ವೆಸ್ಟ್ ಮಾಡ್ತೀನಿ, ಬಟ್ ನಾನು ಯಾವಾಗ ಬುಕ್ ಮಾಡ್ತೀನಿ ಅಂತಂದರೆ ನನಗೆ ಯಾವಾಗ ಇದು ರಿಟರ್ನ್ಸ್ ತುಂಬ ಹೈ ಇದೆ ಮತ್ತು ಇನ್ನೊಂದು ಬೇರೆ ಕಡೆ ಆಪರ್ಚುನಿಟಿ ಸಿಗುತ್ತೆ ಅಂತ ನಾವು ಸ್ಟಾಕ್ಸ್ ಫೈಂಡ್ ಔಟ್ ಮಾಡಿದಾಗ ಅಲ್ಲಿ ನಾನು ಕೆಲವೊಂದು ಪ್ರಾಫಿಟ್ ಬುಕ್ ಮಾಡ್ತೀನಿ, ಇಲ್ಲ 100% ಪ್ರಾಫಿಟ್ ಬುಕ್ ಮಾಡಿಬಿಟ್ಟು ನಾನು ಅಲ್ಲಿ ಬಂದುಬಿಟ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ನೀವು ನೋಡಿ, ಆ ರೀತಿ ನೋಡಿ. ಮತ್ತು ಯಾವುದೇ ಸ್ಟಾಕ್ ಮಾರ್ಕೆಟಿಗೆ ಬರಬೇಕಂದ್ರೂ ಇಲ್ಲಾಂತಂದರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ನಿಮ್ಮ 100% ನಾಲೆಜ್ ತೊಗೊಂಡು ಬರೋದು ತುಂಬ ಒಳ್ಳೆಯದು. ಮತ್ತು ಈವನ್ ಟ್ರೇಡಿಂಗಲ್ಲಿ ಬಂದುಬಿಟ್ಟು ತುಂಬ ಹೈ ರಿಸ್ಕ್ ಇದೆ, ಹೈ ರಿವಾರ್ಡು ಇದೆ. ಹಾಗಂತ ಹೈ ರಿವಾರ್ಡ್ ಮಾತ್ರ ನೀವು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಬಂದುಬಿಟ್ಟು ಟ್ರೇಡಿಂಗ್ ಬರೋದು ತುಂಬ ಡೇಂಜರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಬಂದುಬಿಟ್ಟು ಟ್ರೇಡಿಂಗಲ್ಲಿ ಹೈ ರಿಸ್ಕ್ ಇದೆ ಅಂತ ಫಸ್ಟ್ ರಿಸ್ಕ್ ಏನಿದೆ ಅಂತ ತಿಳ್ಕೊಂಡು ಬರೋದು ಒಳ್ಳೆಯದು. ರಿವಾರ್ಡ್ ಬಗ್ಗೆ ಯೋಚನೆ ಮಾಡಬಾರ್ದು. ರಿವಾರ್ಡ್ ಬಗ್ಗೆ ಯಾವಾಗ ನೀವು ಯೋಚನೆ ಮಾಡ್ತೀರ ರಿಸ್ಕ್ ಬಿಟ್ಬಿಡ್ತೀರ, ಆಮೇಲೆ ಲಾಸಲ್ಲಿ ಹೋಗ್ತೀರ. ಆ ಕಾರಣಕ್ಕೋಸ್ಕರ ಟ್ರೇಡಿಂಗ್ಗಿಂತ ಇನ್ವೆಸ್ಟ್ಮೆಂಟು ಬೆಟ್ರು. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಕಮೆಂಟಲ್ಲಿ ಹೇಳಿ. ನಿಮ್ಮ ಪ್ರಕಾರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಇದು ನಾನು ಹೇಳ್ದಂಗೆ ಕರೆಕ್ಟಾ ಇಲ್ಲ ನಾನು ಹೇಳಿರೋದು ತಪ್ಪಾ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ಇನ್ನೊಂದು ವೀಡಿಯೋದಲ್ಲಿ ನಾವು ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.